ಮಳೆಗಾಲದಲ್ಲಿ ಏನಪ್ಪ ಮಳೆ ಅಂತೀವಿ, ಬೇಸಿಗೆಯಲ್ಲಿ ಏನಪ್ಪ ಬಿಸಿಲು ಅಂತೀವಿ, ಚಳಿಗಾಲದಲ್ಲಿ ಏನಪ್ಪ ಚಳಿ ಅಂತೀವಿ. ನಮಗೆ ಯಾವುದು ಕೂಡ ತೃಪ್ತಿ ಅನ್ನೋದೇ ಇಲ್ಲ ಮನುಷ್ಯನಿಗೆ. ಅವಶೇಷಗಳಡಿ ಸಿಲುಕಿದಂತಹ ತಾಯಿ ಅಶ್ವಿನಿಯನ್ನು 9 ಗಂಟೆಗಳ ಕಾರ್ಯಾಚರಣೆ ಬಳಿಕ ರಕ್ಷಣೆಯನ್ನ ಮಾಡಿದರು. ಸ್ಥಳದಲ್ಲೇ ತಾಯಿ ಅಶ್ವಿನಿಗೆ ಪ್ರಾಥಮಿಕ ಚಿಕಿತ್ಸೆಯನ್ನ ಕೊಟ್ಟಿದ್ದಾರೆ. ಬಟ್ ಅವರ ಕಂಡೀಷನ್ ನೋಡ್ತಾ ಇದ್ರೆ ಬೆನ್ನು ಮೂಳೆಗೆ ಬಹಳ ದೊಡ್ಡ ಮಟ್ಟದ ಪೆಟ್ಟು ಬಿದ್ದಂಗಿದೆ. ಆಂಬ್ಯುಲೆನ್ಸ್ ಮೂಲಕ ಆಸ್ಪತ್ರೆಗೆ ಈಗ ಕಳುಹಿಸಿಕೊಡಲಾಗಿದೆ. ತಾಯಿಯನ್ನ ರಕ್ಷಣೆ ಮಾಡಿದ್ದಾರೆ. ತಾಯಿ ತನ್ನ ಮಕ್ಕಳನ್ನು ರಕ್ಷಣೆ ಮಾಡೋಕ್ಕೆ ಪಡಬಾರದ ಕಷ್ಟವನ್ನು ಪಟ್ಟಿದ್ದಾರೆ. 9 ಗಂಟೆ ನಿರಂತರವಾಗಿ ರಕ್ಷಣೆ ಮಾಡುವಂಥ ಕೆಲಸವನ್ನು ಸ್ಥಳೀಯರು ಮಾಡಿದ್ದಾರೆ. SDRFನವರು ಮಾಡಿದ್ದಾರೆ, ಅಗ್ನಿಶಾಮಕ ದಳದವರು ಮಾಡಿದ್ದಾರೆ, ತದನಂತರ NDRFನವರು ಕೂಡ ಬಂದಿದ್ದಾರೆ. ಎಲ್ಲರೂ ಕೂಡ ಕಾರ್ಯಾಚರಣೆಯನ್ನು ಮಾಡಿದ್ದಾರೆ. ಆದರೆ 2 ಮಕ್ಕಳನ್ನು ರಕ್ಷಣೆ ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ. ತಾಯಿ ಮಾತ್ರ ಬದುಕುಳಿದಿದ್ದಾರೆ. ಅದರಲ್ಲಿ ಅಜ್ಜಿ ಸಾವನ್ನಪ್ಪಿದ್ದಾರೆ. ಈಗ 1 ವರ್ಷದ ಮಗು, ಇನ್ನೊಂದು 2.5 ವರ್ಷದ ಮಗು ಸಾವನ್ನಪ್ಪಿದ್ದಾರೆ. ಆ 2 ಮಕ್ಕಳನ್ನು ರಕ್ಷಣೆ ಮಾಡೋಕ್ಕೆ ತಾಯಿ ಪಟ್ಟಿರುವಂಥ ಕಷ್ಟ ಆ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಎಷ್ಟೆಲ್ಲ ಪಡಬೇಕೋ ಅಷ್ಟೆಲ್ಲ ಪ್ರಯತ್ನಗಳನ್ನು ತಾಯಿಯು ಕೂಡ ಪಟ್ಟಿದ್ದಾಳೆ. ರಕ್ಷಣೆ ಮಾಡಿ ಅಂತ ಗೋಗರೆದಿದ್ದಾಳೆ. ಆದರೆ ಮಕ್ಕಳನ್ನು ರಕ್ಷಣೆ ಮಾಡುವಷ್ಟೊತ್ತಿಗೆ ಒಂದು ಮಗು ಅಲ್ಲೇ ಸಾವನ್ನಪ್ಪಿದೆ. ಇನ್ನೊಂದು ಮಗು ಆಸ್ಪತ್ರೆಗೆ ಕರ್ಕೊಂಡು ಹೋಗುವಂಥ ದಾರಿ ಮಧ್ಯದಲ್ಲಿ ಸಾವನ್ನಪ್ಪಿದೆ. ಈ ಜಾಗಗಳು ತುಂಬ ನೋಡೋದಕ್ಕೆ ಚಂದ. ಈ ಜಾಗಗಳು ಎಷ್ಟೋ ಜನರ ಕನಸುಗಳಾಗಿರುತ್ತೆ. ಈ ಜಾಗಗಳು ಎಷ್ಟೋ ಜನರಿಗೆ ಮನೆಗಳನ್ನು ಕಟ್ಕೊಂಡು ಇರಬೇಕು ಅನ್ನುವಂಥ ಆಸೆಗಳನ್ನು ಇಟ್ಕೊಂಡಿರ್ತಾರೆ. 1 ವಾರ ಚಂದ, 2 ವಾರ ಚಂದ, ಸತತವಾಗಿ ಅಲ್ಲೇ ಇರೋದಾದರೆ ಪರಿಸ್ಥಿತಿ ಈ ರೀತಿ. ಹಲವು ಭಾಗಗಳಲ್ಲಿ ಇಂತಹ ಸಮಸ್ಯೆಗಳನ್ನು ಅಲ್ಲಿರುವಂಥ ಜನ ಎದುರಿಸಿದ್ದಾರೆ. ಆ ದೃಶ್ಯಗಳನ್ನು ನೋಡ್ತಾ ಇದ್ರೆ ಹೇಗಿದೆ. ಆ ಬೆಟ್ಟದಲ್ಲಿ ಮನೆ ಪಕ್ಕದಲ್ಲಿ ಒಂದು ನೀರು ಹರಿದೋಗುತ್ತೆ. ನೋಡೋಕ್ಕೆ ಚಂದ ಅಲ್ವಾ? ಕನಸುಗಳನ್ನು ಕಾಣ್ಕೊಳ್ಳುವಂಥವ್ರಿಗೆ ಒಂದು ಮನೆ ಇರಬೇಕು ಬೆಟ್ಟದಲ್ಲಿ, ಪಕ್ಕದಲ್ಲಿ ನೀರು ಹರ್ಕೊಂಡು ಹೋಗ್ತಾ ಇರಬೇಕು, ಅವಾಗವಾಗ ನೀರಲ್ಲಿ ಕೂತ್ಕೊಳ್ಬೇಕು. ಯಾವುದು ಪ್ರಪಂಚದ ಕಿರಿಕಿರಿ ಇರೋದಿಲ್ಲ, ಯಾವ ಟ್ರಾಫಿಕ್ ಜಂಜಾಟ ಇರೋದಿಲ್ಲ. ನೋಡಿ ಅಲ್ಲಿ ಮನೆ ಪಕ್ಕದಲ್ಲಿ ನೀರು ಹರಿದು ಹೋಗ್ತಾ ಇದೆ. ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ನಗರ ಪ್ರದೇಶದಲ್ಲಿರೋರಿಗೆ ಚೆನ್ನಾಗಿ ಅನಿಸುತ್ತೆ. ಆ ಭಾಗದಲ್ಲಿರೋರಿಗೆ ಅನಿವಾರ್ಯತೆಯಿಂದ ಅಲ್ಲಿ ಇರ್ತಾರೆ. ಅವರಿಗೆ ಒಂದು ಸಂಪರ್ಕ ಇಲ್ಲ. ಅಲ್ಲಿ ನೋಡಿ ಆ ರೋಡ್ ಎಲ್ಲಿದೆ, ಆಗಲ್ಲ ಅವರಿಗೆ. ಒಂದು ಆ್ಯಂಬುಲೆನ್ಸ್ ತೊಗೊಂಡು ಹೋಗೋಕ್ಕಾಗಲ್ಲ, ಹೊತ್ಕೊಂಡು ಹೋಗ್ಬೇಕಾಗತ್ತೆ ಕಿಲೋಮೀಟರ್ ಗಟ್ಟಲೆ. ಆಮೇಲೆ ರೋಡ್ ಸಿಗುತ್ತೆ. ಬಂದಿರಬೇಕು ಅಂತ ಭಾಳ ಜನ ಹೇಳ್ತಾರೆ. ಬಟ್ ಬಂದಿರೋಕ್ಕಾಗೋದಿಲ್ಲ. ಅಲ್ಲಿ ಬೇರೆ ಕಡೆಗೆಲ್ಲ ಹೋಗಿರೋಕ್ಕಾಗಲ್ಲ. ಅವ್ರ ಜಮೀನಿರುತ್ತೆ, ಅಲ್ಲೇ ಅವ್ರ ಜೀವನ ಇರುತ್ತೆ. ಎಲ್ಲರೂ ಕೂಡ ಅಲ್ಲೇ ಇರ್ತಾರೆ. ಕಷ್ಟನೋ ಸುಖನೋ ಹೇಗೋ ಇರ್ತಾರೆ. ಈ ಪರಿಸ್ಥಿತಿ ಯಾವ ತಾಯಿಗೂ ಕೂಡ ಬರ್ಕೂಡುದು. ಆ ಯಮನಿಗೊಂದು ಧಿಕ್ಕಾರ ಅಂತ ನಾನು ಆಗಿಂದನೂ ಹೇಳ್ತಾ ಇದ್ದೀನಿ. ಆ ತಾಯಿಯ ಕಣ್ಮುಂದೆನೇ 2 ಮಕ್ಕಳನ್ನು ಕಿತ್ಕೊಳ್ತೀಯಲ್ಲ, ನಿನ್ನೆ ಕೊಟ್ಟಿದ್ದಾದರೂ ಯಾಕೆ ಅಂತ. ಈ ರೀತಿಯಾಗಿ ಕಿತ್ಕೊಳ್ಳೋದಾದರೆ ಭಗವಂತ. 1 ವರ್ಷ ಪ್ರಪಂಚ ನೋಡದೇ ಇರುವಂಥ 1 ವರ್ಷ ಮಗು, 2.5 ವರ್ಷದ ಮಗು, ಇನ್ನೂ ಅದಕ್ಕೆ ಅಮ್ಮ ಅಂತಲೂ ಅಂತಾರಲ್ಲ, ಪುಟಾಣಿ ಹೆಜ್ಜೆಗಳನ್ನು ಇಟ್ಕೊಳ್ತಾ ಇರತ್ತೆ. ಆ ಮಗುವನ್ನು ಕಿತ್ಕೊಂಡ್ಬಿಟ್ಟಿಯಲ್ಲ ಭಗವಂತ ನೀನು. ನನ್ನ ಸಹೋದ್ಯೋಗಿ ಸುಕ್ಪಾಲ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸುಕ್ಪಾಲ್, ಬಹಳ ನೋವಿನ ಸಂಗತಿ. ಆ ದೃಶ್ಯಗಳು ಮಾತ್ರ ಕೊನೆಯವರೆಗೂ ಕೂಡ ಕಾಡುತ್ತೆ ಸುಕ್ಪಾಲ್, ಆ ದೃಶ್ಯಗಳನ್ನು ನೋಡ್ತಾ ಇದ್ರೆ. ಬಟ್ ಸ್ಥಳೀಯರು ಮಾತ್ರ ತುಂಬ ಪ್ರಯತ್ನವನ್ನು ಪಟ್ಟಿದ್ದಾರೆ ಅನ್ನೋದನ್ನು ಕೇಳ್ಪಡ್ತಾ ಇದ್ವಿ. ಹೇಗಿದೆ ಸದ್ಯದ ಪರಿಸ್ಥಿತಿ? ಮತ್ತು ಆ ದೃಶ್ಯವನ್ನು ತೋರಿಸೋದಾದರೆ ಯಾವ ರೀತಿಯಾಗಿದೆ? ಪೂರ್ತಿ ಒಂದು ವೈಡಲ್ಲಿ ಏನಾದರೂ ತೋರಿಸೋಕ್ಕೆ ಸಾಧ್ಯ ಆದರೆ ಸುಕ್ಪಾಲ್, ಹೇಗಿದೆ ಪರಿಸ್ಥಿತಿ ಅಂತ? ಈಗ ಸದ್ಯಕ್ಕೆ ಎಲ್ಲವೂ ಕಾರ್ಯಾಚರಣೆ ಮುಗ್ದಿರುವಂಥದ್ದು. ನಾವು ಆ ಪ್ರದೇಶದಲ್ಲಿದ್ದೇವೆ. ಯಾವ ರೀತಿಯಲ್ಲಿ ಮಳೆಯ ಸಂದರ್ಭದಲ್ಲಿ ಯಾವ ರೀತಿ ತೊಂದರೆ ಆಗಿದೆ ಅನ್ನುವಂಥದ್ದನ್ನು ನೀವು ಗಮನಿಸ್ಬೋದು. ಈ ಭಾಗದಲ್ಲಿ ಮೇಲ್ಭಾಗದಲ್ಲಿ ಅಲ್ಲಿ ಗುಡ್ಡ ಕುಸಿದು ನೇರವಾಗಿ ಕೆಳಗೆ ಬಿದ್ದಿತ್ತು. ಆ ಬಳಿಕ ಇಲ್ಲಿದ್ದಂಥ ಮನೆಯನ್ನು ನೀವು ಗಮನಿಸ್ಬೋದು. ಇದು ಮನೆಯ ಸಂಪೂರ್ಣ ಒಂದು ಭಾಗ. ಇದು ಇಲ್ಲಿ ಗೋಡೆ ಇತ್ತು, ಮೇಲ್ಭಾಗದ ಸ್ಲ್ಯಾಪನ್ನು ನೀವು ಗಮನಿಸ್ಬೋದು. ಇಲ್ಲಿ ಗೋಡೆ ಇತ್ತು, ಗೋಡೆಯನ್ನು ಈಗ ಕೊರೆದು ಒಳಗೆ ಹೋಗಿರುವಂಥದ್ದು ದೃಶ್ಯವನ್ನು ನೀವು ನೋಡ್ಬೋದು. ಇಲ್ಲಿ ಇದರ ಒಳಗಿನ ಭಾಗ ಏನಿದೆ, ಈ ಒಳಗಿನ ಭಾಗದಲ್ಲಿ ಈ ಒಂದು ಪ್ರದೇಶ ಏನಿದೆ, ಇಲ್ಲಿ ಅವರು ತಾಯಿ ಮತ್ತು ಮಗು ಸಿಲುಕಾಕೊಂಡಿರುವಂಥದ್ದು. ಅವರನ್ನು ರಕ್ಷಣೆ ಮಾಡುವಂಥ ಕೆಲಸವನ್ನು NDRF, SDRF, ಅಗ್ನಿಶಾಮಕ ದಳ, ಸ್ಥಳೀಯರು ಸೇರಿ ರಕ್ಷಣೆ ಮಾಡಿದ್ದಾರೆ. ಆದರೆ ಅದರಲ್ಲಿ ತಾಯಿ ಈಗ ಚೇತರಿಸ್ಕೊಳ್ತಾ ಇದ್ದಾರೆ. ಅವರನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಆದರೆ
ಎರಡು ಮಕ್ಕಳು ಸಾವನ್ನಪ್ಪಿರುವಂಥದ್ದು. ಒಂದು ಮಗು ಇಲ್ಲೇ ಕೆಳಗಿನ ಭಾಗದಲ್ಲಿ ಏನೊಂದು ಕಬಾಟ್ ಥರ ಕಾಣ್ತಾ ಇದೆ, ಆ ಭಾಗದಲ್ಲಿ ಆ ಮಗು ಇದ್ದಿರುವಂಥದ್ದು. ಅಲ್ಲಿ ಒಂದು ಮಗು ಸಿಲುಕಾಕೊಂಡು ಅಲ್ಲಿ ಸಾವನ್ನಪ್ಪಿತ್ತು. ಆ ಬಳಿಕ ತಾಯಿ ಮತ್ತು ಇನ್ನೊಂದು ಮಗು ಈ ಭಾಗದಲ್ಲಿತ್ತು. ನೀವು ದೃಶ್ಯದಲ್ಲಿ ಗಮನಿಸ್ಬೋದು ಅರುಣು, ಇಲ್ಲಿ ಈ ಮಗು ಮತ್ತು ತಾಯಿ ಇದರ ಈ ಭಾಗದಲ್ಲಿ ಸಿಲುಕಾಕೊಂಡಿತ್ತು. ಅವರನ್ನು ತೆಗೀಲಿಕ್ಕೆ ಭಾಳಷ್ಟು ಕಷ್ಟ ಆಗಿತ್ತು. ಯಾಕಂತ ಹೇಳಿದರೆ ಅಲ್ಲೊಂದು ಬೀಮ್ ಥರ ಇತ್ತು, ಆ ಬೀಮನ್ನು ಕಟ್ ಮಾಡಲಿಕ್ಕೆ ತುಂಬ ಕಷ್ಟ ಆಗಿತ್ತು. ಆ ಸಂದರ್ಭದಲ್ಲಿ ಅವರಿಗೆ ಮಗುವಿಗೆ ಮತ್ತು ತಾಯಿಗೆ ಆಕ್ಸಿಜನ್ನ ಕೊಟ್ಟು ಅವರನ್ನು ಹೊರಗೆ ತರುವಂಥ ಪ್ರಯತ್ನಗಳನ್ನು ಮಾಡಲಾಗಿತ್ತು. ಸಂಪೂರ್ಣವಾಗಿ ಹೊರಗೆ ಬಂದಿದ್ದರು. ಆದರೆ ಬಂದಂಥ ಸಂದರ್ಭದಲ್ಲಿ ಅವರಿಗೆ ಇಲ್ಲಿಂದ ಆಸ್ಪತ್ರೆಗೆ ಸಾಗಿಸುವ ಮಧ್ಯೆ ಮಗು ಕೊನೆಯುಸಿರು ಎಳೆದಿರುವಂಥದ್ದು. ಇನ್ನು ತಾಯಿ ಆ ಸಂದರ್ಭದಲ್ಲಿ ಚೇತರಿಸ್ಕೊಂಡಿದ್ದಾರೆ. ಅವರು ಮಗುವನ್ನು ಸಾಕಷ್ಟು ರಕ್ಷಣೆ ಮಾಡುವಂಥ ಕೆಲಸವನ್ನೇ ಮಾಡ್ತಾಯಿದ್ರು. ಆದರೆ ಮಗುವಿಗೆ ಏನೋ ತೊಂದರೆ ಆಗಿರ್ಬೋದು. ಯಾಕಂತ ಹೇಳಿದರೆ ಇಲ್ಲಿ ಈ ಕಾಂಕ್ರೀಟನ್ನು ಕಟ್ ಮಾಡುವಂಥ ಸಂದರ್ಭ, ಉಸಿರಾಟಕ್ಕೆ ತೊಂದರೆ ಆಗಿರುವಂಥ ಸಾಧ್ಯತೆ ಇದೆ. ಸುಮಾರು 9 ಗಂಟೆಗಳ ಕಾಲ ತಾಯಿ ಮಗು ಇದರ ಅಡಿಭಾಗದಲ್ಲೇ ಇದ್ದ ಕಾರಣಕ್ಕಾಗಿ ಆ ಮಗುವಿಗೆ ಅಷ್ಟನ್ನು ತಡ್ಕೊಳ್ಳಿಕ್ಕೆ ಸಾಧ್ಯ ಆಗದೇ ಇರ್ಬೋದು. ಆದರೆ ಮಗುವನ್ನು ಇಲ್ಲಿಂದ ತಗೊಂಡು ಹೋಗೋ ಸಂದರ್ಭದಲ್ಲಿ ಮಗು ಚೇತರಿಸ್ಕೊಂಡಿತ್ತು. ಆದರೆ ದಾರಿ ಮಧ್ಯೆ ಉಸಿರಾಟದ ತೊಂದರೆಯಾಗಿ ಸಾವನ್ನಪ್ಪಿರುವಂಥದ್ದು. ಹಾಗಾಗಿ ನೀವು ಈ ದೃಶ್ಯದಲ್ಲಿ ಗಮನಿಸ್ಬೋದು ಯಾವ ರೀತಿಯಾಗಿ ಮೇಲ್ಭಾಗದಿಂದ ಗುಡ್ಡ ಕುಸಿದು ಬಂದಿರುವಂಥದ್ದು ಅನ್ನುವಂಥದ್ದನ್ನು ನೀವು ದೃಶ್ಯದಲ್ಲಿ ಗಮನಿಸ್ಬೋದು. ಸಂಪೂರ್ಣವಾಗಿ ಗುಡ್ಡ ಕುಸಿದು ಬಂದಂಥ ಸಂದರ್ಭದಲ್ಲಿ ಅಲ್ಲಿದ್ದಂಥ ಅವರ ಮನೆ ಏನಿದೆ, ಮನೆಯು ಸಂಪೂರ್ಣವಾಗಿ ಕುಸಿದು ಕೆಳಗೆ ಬಿದ್ದಿತ್ತು. ಆ ಸಂದರ್ಭದಲ್ಲಿ ಮನೆಯ ಯಜಮಾನರು ಅವರ ಕಾಲಿಗೆ ಗಂಭೀರ ಗಾಯಗಳಾಗಿತ್ತು. ಅವರ ಪತ್ನಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಆ ಬಳಿಕ ಅವರ ಮಗ ಸೀತಾರಾಮ್ ಅನ್ನುವಂಥವರು ಅವರು ಈ ಶಬ್ದ ಕೇಳಿದಂಥ ಸಂದರ್ಭದಲ್ಲಿ ಹೊರಗೆ ಓಡಿ ಬಂದಿದ್ದಾರೆ. ಆದರೆ ಅವರ 2 ಮಕ್ಕಳು ಮತ್ತು ಅವರ ಹೆಂಡತಿ ಸಿಲುಕಾಕೊಂಡಿದ್ರು. ಅದರಲ್ಲಿ 2 ಮಕ್ಕಳು ಸಾವನ್ನಪ್ಪಿದ್ದಾರೆ. ಹೆಂಡತಿ ಈಗ ಚೇತರಿಸ್ಕೊಳ್ತಾ ಇದ್ದಾರೆ. ಭಾಳಷ್ಟು ಒಂದು ದುಃಖಕರವಾದಂಥ ವಿಚಾರ ಇದು. ಮಳೆ ಆರಂಭ ಆದಂಥ ಸಂದರ್ಭದಲ್ಲೇ ಈ ರೀತಿಯಾದಂಥ ದುರಂತ ನಡೆದಿರುವಂಥದ್ದು. 2 ಮಗುವನ್ನು ಈಗ ತಾಯಿ ತಂದೆ ಕಳ್ಕೊಂಡಿದ್ದಾರೆ. ಅವರನ್ನು ಉಳಿಸಬೇಕು ಅನ್ನುವಂಥ ಪ್ರಯತ್ನಕ್ಕೆ ಇಡೀ ನಾಗರಿಕರು ಜೊತೆಗೆ ಇಲ್ಲಿ ಇವತ್ತು ಸಾಕಷ್ಟು ಜನರು ಈ ಭಾಗದಲ್ಲಿ ಸೇರಿದ್ದಾರೆ. ಇವತ್ತು ಶುಕ್ರವಾರ ಆದರೂ ಶುಕ್ರವಾರದ ಮಸೀದಿಗೆ ಹೋಗದೇನು ಸಾಕಷ್ಟು ಜನರು ಇಲ್ಲೇ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದಾರೆ. ಅದರಲ್ಲೂ ಸಾಕಷ್ಟು ದೊಡ್ಡ ಪ್ರಮಾಣದ ಮಳೆ ಸುರಿತಾ ಇದ್ದಂಥ ಸಂದರ್ಭದಲ್ಲೂ ಎಲ್ಲ ಜನರು NDRF ತಂಡ ಆಗಿರ್ಬೋದು, SDRF ಆಗಿರ್ಬೋದು, ಅಗ್ನಿಶಾಮಕ ದಳ, ಪ್ರಮುಖವಾಗಿ ಸ್ಥಳೀಯ ನಾಗರಿಕರು ಎಲ್ಲರೂ ಆ ಸಂದರ್ಭದಲ್ಲಿ ಇಲ್ಲೇ ಸೇರಿರುವಂಥದ್ದು. ಅವರು ಎಲ್ಲರೂ ರಕ್ಷಣಾ ಕಾರ್ಯದಲ್ಲಿ ಭಾಗಿಯಾಗಿದ್ದರು. ಜೊತೆಗೆ ನೀವು ಮನೆಯ ಸಂಪೂರ್ಣ ದೃಶ್ಯವನ್ನು ನೋಡ್ಬೋದು ಯಾವ ರೀತಿ ಇತ್ತು ಅನ್ನುವಂಥದ್ದು. ಮೇಲ್ಭಾಗದಲ್ಲಿ ಬಿದ್ದಂಥ ಸಂದರ್ಭದಲ್ಲಿ ಈ ಭಾಗದಲ್ಲಿ ಒಂದು ಹಂಚಿನ ಮನೆ ಇತ್ತು, ಅದಕ್ಕೆ ತಾಗಿಕೊಂಡು ಈ ಟ್ಯಾರಿಸ್ ಮನೆ ಇರುವಂಥದ್ದು. ಆದರೆ ಈ ಸಂದರ್ಭದಲ್ಲಿ ಏಕಾಏಕಿ ದೊಡ್ಡ ಪ್ರಮಾಣದಲ್ಲೇ ಗುಡ್ಡ ಮೇಲಿಂದ ಕೆಳಗೆ ಬಿದ್ದಿತ್ತು. ಮೇಲ್ಭಾಗದಲ್ಲಿ ಗಮನಿಸ್ಬೋದು, ಮೇಲ್ಭಾಗದಲ್ಲಿ ಈಗಲೂ ಮತ್ತೆ ಮಣ್ಣು ಕೆಳಗೆ ಜರಿದು ಬೀಳ್ತಾ ಇದೆ. ಹಾಗಾಗಿ ಯಾವುದೇ ಸಂದರ್ಭದಲ್ಲಿ ಇದನ್ನು ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಮಣ್ಣು ಬಿದ್ದಿತ್ತು. ಜೊತೆಗೆ ಇಡೀ ಮನೆಯ ಗೋಡೆ ಸಂಪೂರ್ಣವಾಗಿ ನೆಲಸಮಾಗಿತ್ತು. ಈ ಒಂದು ದೃಶ್ಯ ಏನಿದೆ, ಇಲ್ಲಿ ನಿಮಗೆ ಬೆಡ್ ಕಾಣ್ಬೋದು. ಈ ಬೆಡ್ಡಲ್ಲಿ ಮನೆಯ ಯಜಮಾನರು, ಅವರ ಪತ್ನಿ ಮತ್ತು ಅವರು ಇದ್ದರು. ಆ ಸಂದರ್ಭದಲ್ಲಿ ಪತ್ನಿ ಈಗ ಇದೇ ಸ್ಥಳದಲ್ಲಿ ಸಾವನ್ನಪ್ಪಿರುವಂಥದ್ದು. ಅವರ ಮೃತದೇಹವನ್ನು ಇಲ್ಲಿಂದ ತೆಗೆಯಲಾಗಿದೆ. ಜೊತೆಗೆ ಮನೆ ಯಜಮಾನರು ಯಾರಿದ್ದಾರೆ ಅವರು ಇಲ್ಲಿಂದ ಅವರ ಕಾಲಿಗೆ ಗಂಭೀರ ಗಾಯಗಳಾಗಿತ್ತು. ಅವರನ್ನು ಇಲ್ಲಿಂದ ಸ್ಥಳಾಂತರ ಮಾಡುವಂಥದ್ದನ್ನು ಸ್ಥಳೀಯರು ತಕ್ಷಣಕ್ಕೆ ಮಾಡಿದ್ದಾರೆ. ಸುಮಾರು 9 ಗಂಟೆಗಳ ನಿರಂತರ ಕಾರ್ಯಾಚರಣೆಯಲ್ಲಿ ಈಗ ಅಡಿಭಾಗದಲ್ಲಿದ್ದಂಥ ಅಶ್ವಿನಿ ಅನ್ನುವಂಥವರನ್ನು, ಮಹಿಳೆಯನ್ನು ರಕ್ಷಣೆ ಮಾಡಲಾಗಿದೆ. ಆದರೆ ಅದೃಷ್ಟವಶಾತ್ 2 ಮಕ್ಕಳು ಸಾವನ್ನಪ್ಪಿರುವಂಥದ್ದು. ಇಡೀ ಈ ಒಂದು ಪರಿಸರಕ್ಕೆ ಇವತ್ತು ಭಾಳಷ್ಟು ದೊಡ್ಡ ಆಘಾತ ಆಗಿರುವಂಥದ್ದು. ಎಲ್ಲರೂ ಮಗು ಮತ್ತು ತಾಯಿ ಇಬ್ಬರನ್ನ ರಕ್ಷಣೆ ಮಾಡಬೇಕು ಅನ್ನುವಂಥ ಪ್ರಯತ್ನದಲ್ಲೇ ಇದ್ದರು. ಎಲ್ಲರೂ ಪ್ರಾರ್ಥನೆಯನ್ನು ಮಾಡ್ತಾಯಿದ್ರು. ಆದರೆ ಮಗು ಆ ಬಳಿಕ ಸಾವನ್ನಪ್ಪಿರುವಂಥದ್ದು ಭಾಳಷ್ಟು ಎಲ್ರಿಗೂ ಬೇಸರದ ಸಂಗತಿ ಆಗಿರುವಂಥದ್ದು. ಅರುಣ್. ಓಕೆ ಸುಪ್ಪಾಲ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಯಾವ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ ಅಂತ ನೋಡ್ಕೊಳ್ಳಿ. ಆ ಬೆಟ್ಟದಿಂದ ಜರಿದು ಬಂದಿರುವಂಥ ಮನೆ ಅದು. ಪಕ್ಕದಲ್ಲೊಂದು ಹಂಚಿನ ಮನೆ ಇದೆ. ಈ ಕಡೆಗೆ ಮಲಗಿರುವಂಥವ್ರು ಹಾಗೇ ತಮ್ಮ ಜೀವವನ್ನು ಕಳ್ಕೊಂಡಿದ್ದಾರೆ. ಒಬ್ಬರು ಮಾತ್ರ ಆಚೆ ಓಡಿ ಬಂದಿದ್ದಾರಂತೆ, ಅದೇ ಆ ಮಕ್ಕಳ ತಂದೆ. ಆದರೆ ಒಳಗಡೆ ತಾಯಿ ತನ್ನ ಮಕ್ಕಳನ್ನು ಕಾಪಾಡ್ಕೊಳ್ಳೋಕೆ ಅಲ್ಲೇ ಇದ್ರೇನೋ
ಆ ಸಂದರ್ಭ ಹೇಗಿತ್ತೋ ಏನಾಗುತ್ತೋ ನಿಮಗೆ ಕಲ್ಪನೆ ಮಾಡ್ಕೊಳ್ಳೋಕ್ಕೂ ಕೂಡ ಕಷ್ಟ ಆಗುತ್ತೆ. ನೋಡಿ, ಆ ಕುಟುಂಬದ ಒಂದು ಫೋಟೋ ಇದೆ ಅಲ್ಲಿರುವಂಥವ್ರೆ. ಅಲ್ಲಿ ಗಂಡ ಹೆಂಡತಿ ಮತ್ತು ತಂದೆ ತಾಯಿ, ಅದರಲ್ಲಿ ಇಬ್ಬರೂ ಬದುಕಿದ್ದಾರೆ. ಈ ಕಡೆಗೆ ಅಜ್ಜಿ ಸಾವನ್ನಪ್ಪಿದ್ದಾರೆ, 2 ಮಕ್ಕಳು ಸಾವನ್ನಪ್ಪಿವೆ.